ಇದೀಗ ಬಿಡದಿ ಟೌನ್ಶಿಪ್ ವಿರುದ್ಧ ಜೆಡಿಎಸ್ ಕಿಚ್ಚು ತಾರಕಕ್ಕೇರಿದೆ. ಬಿಡದಿಯಲ್ಲಿ ಜೆಡಿಎಸ್ ನಾಯಕರಿಂದ ಪಾದಯಾತ್ರೆ ನಡೀತಾ ಇದೆ. ಬೈರಮಂಗಲದಿಂದ ಶುರುವಾದಂತಹ ಜೆಡಿಎಸ್ ನಡಿಗೆ, ಜೆಡಿಎಸ್ ಪಾದಯಾತ್ರೆಗೆ ಬಿಜೆಪಿ ನಾಯಕರು ಕೂಡ ಸಾಥನ್ನು ಕೊಟ್ಟಿದ್ದಾರೆ. ಪಾದಯಾತ್ರೆಗೂ ಮುನ್ನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ನಂತರ ಪಾದಯಾತ್ರೆ ಶುರು ಮಾಡ್ತಾರೆ. ನಾಡದೇವಿ ಚಾಮುಂಡಿ ದರ್ಶನ ಪಡ್ಕೊಂಡಿದ್ದಾರೆ ದಳಪತಿಗಳು. ಪಾದಯಾತ್ರೆಗೂ ಮುನ್ನ ತಾತನ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ ನಿಖಿಲ್. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಈಗ ಜೆಡಿಎಸ್ನ ಕಿಚ್ಚು ಇದೀಗ ತಾರಕಕ್ಕೇರ್ತಾ ಇದೆ. ಸರ್ಕಾರದ ಯೋಜನೆ ವಿರೋಧಿಸಿ ಜೆಡಿಎಸ್ ನಾಯಕರು ಇಂದು ಬೀದಿಗಿಳಿದಿದ್ದಾರೆ. ಬೈರಮಂಗಲದಿಂದ ಬೃಹತ್ ಪಾದಯಾತ್ರೆ ಆರಂಭಿಸಿದ್ದಾರೆ. ಯೋಜನೆ ಕೈ ಬಿಡಬೇಕು ಅನ್ನುವಂತಹ ಒಂದು ಆಗ್ರಹದೊಂದಿಗೆ ನಡೀತಿರ್ತಕ್ಕಂಥ ಈ ಒಂದು ಹೋರಾಟ ಈಗ ರಾಜಕೀಯವಾಗಿ ಮತ್ತಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಪಾದಯಾತ್ರೆ ಆರಂಭಕ್ಕೂ ಮುನ್ನ ಜೆಡಿಎಸ್ ನಾಯಕರು ನಾಡದೇವಿ ಚಾಮುಂಡೇಶ್ವರಿ ದರ್ಶನ ಪಡೆದಿದ್ದಾರೆ. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಚಾಮುಂಡಿ ಬೆಟ್ಟಕ್ಕೆ ತೆರಳಿ ದೇವಿಯ ದರ್ಶನವನ್ನು ಪಡ್ಕೊಂಡು ಬಳಿಕ ಹೋರಾಟದ ಕಣಕ್ಕೆ ಇಳಿದಿದ್ದಾರೆ. ನಾಡದೇವಿಯ ಆಶೀರ್ವಾದ ಪಡ್ಕೊಂಡು ಶುರುವಾದಂಥ ಈ ಪಾದಯಾತ್ರೆಯಲ್ಲಿ ದಳಪತಿಗಳ ಜೊತೆ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಭಾಗಿಯಾಗಿದ್ದಾರೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. HD ಕುಮಾರಸ್ವಾಮಿ ಅವರು ದೇವಿಯ ದರ್ಶನ ಪಡ್ಕೊಂಡು ನಂತರ ಪಾದಯಾತ್ರೆಯನ್ನು ಶುರು ಮಾಡಿದ್ದಾರೆ. ಇನ್ನು ಜೆಡಿಎಸ್ನ ಈ ಒಂದು ಹೋರಾಟಕ್ಕೆ ಬಿಜೆಪಿ ನಾಯಕರು ಕೂಡ ಸಾಥ್ ನೀಡಿರತಕ್ಕಂಥದ್ದು ಮತ್ತೊಂದು ಪ್ರಮುಖ ಬೆಳವಣಿಗೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಒಗ್ಗಟ್ಟಾಗಿ ಧ್ವನಿ ಎತ್ತೋದಕ್ಕೆ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಇದೀಗ ಮುಂದಾಗಿದ್ದಾರೆ. ಅವರು ಚಾಮುಂಡೇಶ್ವರಿ ಆ ದೇವಿಯ ದರ್ಶನವನ್ನು ಪಡ್ಕೊಳ್ತಿರ್ತಕ್ಕಂಥ ಒಂದು ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ. ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ, ಈಗ ಡಿ ಕೆ ಶಿವಕುಮಾರ್ ಹಾಗೂ ಸರ್ಕಾರದ ವಿರುದ್ಧ ಈಗ ಪಾದಯಾತ್ರೆಗೆ ಜೆಡಿಎಸ್ ಹಾಗೂ ಬಿಜೆಪಿ ಮುಂದಾಗಿದೆ. ಈಗ ನಾಡದೇವಿಯ ದರ್ಶನವನ್ನು ಪಡ್ಕೊಂಡು ಈಗ ಪಾದಯಾತ್ರೆ ಶುರು ಮಾಡಿದಾರಾ ಅಥವಾ ಶುರು ಮಾಡಬೇಕಾ, ಹೇಗೆ ಅಂತ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾದಯಾತ್ರೆ ಶುರುವಾಗುತ್ತೆ ಪ್ರಮೋದ್. ಯಾಕಂತ ಹೇಳಿದ್ರೆ ಜೆಡಿಎಸ್ಗೆ ಇವತ್ತು ಮಹತ್ವದ ದಿನ. ಯಾಕಂತ ಹೇಳಿದ್ರೆ ಜೆಡಿಎಸ್ಗೆ ಪ್ರತಿಷ್ಠೆಯಾಗಿರ್ತಕ್ಕಂಥ ಬಿಡದಿ ಟೌನ್ಶಿಪ್ ನಿರ್ಮಾಣ ವಿವಾದ ಏನಿದೆ ಅದನ್ನು ಹೇಗಾದ್ರೂ ಮಾಡಿ ತಡೆ ಇಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜೆಡಿಎಸ್ ನಾಯಕರುಗಳು ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಈ ಒಂದು ರೈತರ ಹೋರಾಟಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥ ಜೆಡಿಎಸ್ ನಾಯಕರು ಇವತ್ತು ಬೃಹತ್ ಹೋರಾಟಕ್ಕೂ ಕೂಡ ಅಣಿಯಾಗಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೃಹತ್ ಪಾದಯಾತ್ರೆ ಕೂಡ ಆರಂಭವಾಗ್ತಾ ಇದೆ. ಅದರಂತೆ ಬೈರಮಂಗಲದ ಈ ಒಂದು ಸರ್ಕಲ್ನಲ್ಲಿ ನಾನಿರ್ತಕ್ಕಂಥದ್ದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಇದೀಗ ಬೈರಮಂಗಲ ಸರ್ಕಲ್ನಲ್ಲಿ ಬೃಹತ್ ಜನಸ್ತೋಮ ಇಲ್ಲಿ ಜಮಾವಣೆಗೊಂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಬೃಹತ್ ಹೋರಾಟಕ್ಕೆ ಇದೀಗ ರಾಜ್ಯದ ವಿವಿಧೆಡೆಯಿಂದಲೂ ಕೂಡ ಕಾರ್ಯಕರ್ತರು ಆಗಮಿಸಿದ್ದಾರೆ. ಎಸ್ಪೆಷಲಿ ರಾಮನಗರ ಭಾಗದಿಂದಲೂ ಕೂಡ ಅತಿ ಹೆಚ್ಚು ಜನಸ್ತೋಮ ಇಲ್ಲಿ ಆಗಮಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ರೈತರ ವಿರುದ್ಧವಾಗಿ ರೈತರ ವಿರೋಧದ ನಡುವೆ ಕೂಡ ಭೂಸ್ವಾಧೀನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ರೈತರ ರಾಜ್ಯ ಸರ್ಕಾರದ ವಿರುದ್ಧ ಈ ಒಂದು ಹೋರಾಟವನ್ನು ರೂಪಿಸಿರ್ತಕ್ಕಂಥದ್ದು. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ಥಳೀಯ ಮಾಜಿ ಶಾಸಕರಾದಂಥ ಮಂಜೂರ್ ಇದ್ದಾರೆ. ಮಾತನಾಡಿಸಿ ಸರ್, ಇವತ್ತಿನ ಹೋರಾಟದ ರೂಪುರೇಷೆ ಏನು ಸರ್? ಇವತ್ತು ನಮ್ಮ ಈ ಹೋರಾಟದ ಮೊದಲನೇ ದಿವಸದ ಪಾದಯಾತ್ರೆ ಪ್ರಾರಂಭ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ನಾಡಿನ ಮಾಜಿ ಮುಖ್ಯಮಂತ್ರಿಗಳು, ಅಲ್ಲಿ ಕೇಂದ್ರ ಸಚಿವರಾದಂಥ ನಮ್ಮ ನೆಚ್ಚಿನ ನಾಯಕರಾದಂಥ ರೈತ ನಾಯಕರಾದಂಥ HD ಕುಮಾರಸ್ವಾಮಿಯವರು ಈ ಪಾದಯಾತ್ರೆಯನ್ನು ಉದ್ಘಾಟನೆ ಮಾಡಿಕೊಡ್ಲಿದ್ದಾರೆ. ಅವ್ರ ಜೊತೆ ಅಶೋಕರು ಕೂಡ ಸಾಥನ್ನು ನೀಡ್ತಾ ಇದ್ದಾರೆ. ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ಸೇರ್ತಾ ಇರ್ತಕ್ಕಂಥ ಈ ಜನಸ್ತೋಮರ ನಡುವೆ ನಮ್ಮ ಯುವ ನಾಯಕರಾದಂಥ ನಮ್ಮ ಮಂಚೂಣಿ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಈ ಪಾದಯಾತ್ರೆ ಪ್ರಾರಂಭ ಆಗ್ತದೆ. ಇವತ್ತಿಂದ 3 ದಿವಸ ನಾವು ವಿಧಾನಸೌಧ ಮುಟ್ಟೋವರೆಗೂ ಈ ಪಾದಯಾತ್ರೆಯನ್ನು ಕೊಂಡೊಯ್ತೇವೆ. ಈ ಪಾದಯಾತ್ರೆ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಒಬ್ಬ ರೈತರ ಪರ, ಈ ನಾಡಿನ ಪರ, ಬಡವರ ಪರ ಇರ್ತಕ್ಕಂಥ ಈ ಪಕ್ಷ ಇವತ್ತು ರೈತ ಸಂಕಷ್ಟದಲ್ಲಿದ್ದಾರೆ. 500 ದಿನಗಳ ಹೋರಾಟದ ಸಂಕೇತವಾಗಿ ಈ ಸರ್ಕಾರಕ್ಕೆ ಕಣ್ಣು ಕಿವಿ ಮೂಗು ಏನೂ ಇಲ್ಲ. ಇದನ್ನು ಎಚ್ಚರಿಸಲಿಕ್ಕೆ ಈ ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇಲ್ಲ, ಸ್ಥಳೀಯ ಶಾಸಕರು ಆಗಿರ್ತಕ್ಕಂಥ ಸಚಿವ ಬಾಲಕೃಷ್ಣ ಅವರವರು ಈಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದಾರೆ. ಅವ್ರು ಹೇಳ್ತಾರೆ ಇದು ಕುಮಾರಸ್ವಾಮಿಯವರ ಕನಸಿನ ಕೂಸು, ಕುಮಾರಸ್ವಾಮಿಯವರೇ ಇದಕ್ಕೆ ಅಡಿಪಾಯ ಹಾಕಿದ್ದು ಅಂತ. ಹೌದು, ಕುಮಾರಸ್ವಾಮಿ ಅವರು
ಕನಸು ಮಾಡಿದರು. ಇದು ರೈತರಿಗೆ ತೊಂದರೆ ಆಗ್ತದೆ ಅಂದಾಗ 2006ರಲ್ಲೇ ಇದನ್ನು ಕೈ ಬಿಟ್ಟಿದ್ದಾರೆ. ಇವತ್ತು ಅವ್ರ ಹೆಸರನ್ನು ಹೇಳಿ ಇವರು 33,000 ಕೋಟಿ ಲೂಟಿ ಮಾಡಕ್ಕೆ ಕೊಟ್ಟಿದ್ದಾರಲ್ಲ, ಈ ಲೂಟಿಕೋರರು ಇನ್ನೇನು ಹೇಳಕ್ಕೆ ಸಾಧ್ಯ? ಅಲ್ಲಿ ಇವತ್ತೇನು ಶಾಸಕ ಮಂತ್ರಿ ಆಗಿದಾರಲ್ಲ, ಅವ್ರ ಬಾಯಿಲಿಂದ ಇನ್ನೇನು ಬರೋಕ್ಕೆ ಸಾಧ್ಯ? ಈ ಲೂಟಿ ಹೊಡಿತಾ ಇದ್ದೀವಿ, ಯಾಕೆ ಹೊಡಿತಾ ಇದ್ದೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಬೇರೆಯವ್ರ ಮೇಲೆ ಗೂಬೆ ಕುಂಡ್ರಿಸೋಕ್ಕೆ ಅವ್ರು ಹೊಟ್ಟಿದ್ದಾರೆ. ಜನಕ್ಕೆ ಗೊತ್ತಿದೆ, ಇವತ್ತು ಈ ಭಾಗದ ರೈತರಿಗೆ ಗೊತ್ತಿದೆ. ಕುಮಾರಸ್ವಾಮಿ ಅವ್ರು ಏನು ಮಾಡಿದ್ರು, ಇವತ್ತು ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವ್ರು ಏನು ಮಾಡ್ತಾ ಇದ್ದಾರೆ, ಇಲ್ಲಿನ ಶಾಸಕರಾಗಿದ್ದಂಥ ಬಾಲಕೃಷ್ಣ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಇವತ್ತಿನ ಜನಕ್ಕೆ ಗೊತ್ತಾಗಿದೆ. ನಿನ್ನೆ ಮುಖ್ಯಮಂತ್ರಿಗಳು ಒಂದು ಸಮಿತಿ ರಚನೆ ಮಾಡಿದ್ದಾರೆ ಸರ್. ನ್ಯಾಯಮೂರ್ತಿ ನರೇಂದರ್ ನೇತೃತ್ವದಲ್ಲಿ ಒಂದು ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೆ ಒಂದು ಸಮಿತಿ ರಚನೆ ಮಾಡಿದ್ದಾರೆ. ನೋಡಿ, ಇದೇ ಜಿಲ್ಲೆಯವ್ರ ಮುಖ್ಯಮಂತ್ರಿಗಳು ಕೂಗಳತೆ ದೂರದಲ್ಲಿರ್ತಕ್ಕಂಥವ್ರು ಯಾರ್ರಿ ಬಂದು ಇಲ್ಲಿ ಜನಾಭಿಪ್ರಾಯ ಕೇಳಬೇಕು? 500 ದಿನದಿಂದ ಹೋರಾಟ ಮಾಡ್ತಾವ್ರ ರೈತರು. ಒಂದೇ ಒಂದು ಕ್ಷಣ ನೀವು ಬಂದು ಇಲ್ಲಿ ಜನಾಭಿಪ್ರಾಯ ಕೇಳಿದ್ರೆ ನಿಮ್ಗೆ ಗೊತ್ತಾಗೋದು. ಯಾರು ಬೇಕಾದ್ರೆ ಜಿಲ್ಲೆಯಲ್ಲಿ ಒಂದು ಏನು ಮಾತು ಕೇಳಿದ್ರೆ ನಿಮ್ಮ ಪರವಾಗಿರ್ತೀವಿ, ಪೆನ್ನು ಪೇಪರ್ ಕೇಳಿದರು. ಇವತ್ತು ನ್ಯಾಯಮೂರ್ತಿಗಳು, ನಿವೃತ್ತ ನ್ಯಾಯಮೂರ್ತಿಗಳು ಬೇಕಾ ಜನಾಭಿಪ್ರಾಯ ಕೇಳಕ್ಕೆ? ಜನಾದೇಶ ಕೊಡೋಕ್ಕೆ ಜನ ಬೇಕು. ಇವತ್ತು ಜನಾಭಿಪ್ರಾಯ ಕೇಳಕ್ಕೆ ನ್ಯಾಯಮೂರ್ತಿಗಳು ಬೇಕಾ? ನಿಮ್ಗೆಲ್ಲಿದೆ? ನೀವು ಯಾಕೆ ಬರಲಿಲ್ಲ? ನೀವು ಬಂದು ಕೇಳಿದ್ರೆ ಜನಾಭಿಪ್ರಾಯ ಅವತ್ತೇ ಗೊತ್ತಾಗೋದು, 500 ದಿವಸದಿಂದನೇ ಗೊತ್ತಾಗಿರೋದು. ಇವತ್ತು ಈ ಜಾಗದಲ್ಲಿ ಇಲ್ಲಿ ಹಣದ ಗಣಿ ಇದೆ ಅಂತೇಳಿ ಲೂಟಿ ಹೊಡಿಯೋಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇರ್ತಕ್ಕಂಥ ಸಂಚು. ಇದೇ ನರೇಂದ್ರ ಅವರು ಹಿಂದೆ ಲೀಗಲ್ ಟರ್ನ್ ವಿಚಾರದಲ್ಲಿ ಪ್ರತಿ ಎಕರೆಗೆ 12 ಕೋಟಿ ರೂಪಾಯಿ ಕೊಡಬೇಕು ಅಂತೇಳಿ ಆದೇಶ ಮಾಡಿದ್ರು. ಈಗಲ್ ಟನ್ ಅವ್ರಿಗೆ ಸರ್ಕಾರ 12 ಕೋಟಿ ಕಟ್ಟಿ ಅನ್ನುತ್ತೆ, ಇಲ್ಲಿ ರೈತರಿಗೆ ಮಾತ್ರ 2 ಕೋಟಿ. ಇದ್ಯಾವ ನ್ಯಾಯ? ಮುಖ್ಯಮಂತ್ರಿಗಳು ಹೇಳಬೇಕು. ಇದೇ ನರೇಂದ್ರ ಅವ್ರ ಆದೇಶನ ಇವಾಗ ಮುಖ್ಯಮಂತ್ರಿಗಳು ಹೇಳಿ, ಅವ್ರನ್ನೇ ಕೇಳಲಿ, ಗೊತ್ತಾಗ್ತದೆ. ನರೇಂದ್ರ ಅವರು ಬರಲಿ, ಅವರು ನಿವೃತ್ತ ನ್ಯಾಯಮೂರ್ತಿಗಳು ಬಂದು ಇಲ್ಲಿ ಜನದ ಕಷ್ಟ ಕೇಳಿದಾಗ ಗೊತ್ತಾಗ್ತದೆ, ಅದನ್ನ ಹೇಳಲಿ ಅವ್ರಿಗೆ. ಪ್ರಮೋದ್,